ಗಣೇಶ ಗಲಾಟೆ ವಿಕೋಪಕ್ಕೆ ತಿರುಗಿದೆ. ನಿಷೇಧಾಜ್ಞೆಯನ್ನ ಜಾರಿ ಮಾಡಲಾಗಿದೆ. ಇವತ್ತು ಕೂಡ ಬಂದ್ ಆಗ್ತಾ ಇದೆ ಮದ್ದೂರು. ಈ ಒಂದು ಗಣೇಶ ಗಲಾಟೆ ವಿಚಾರದಲ್ಲಿ ಕೊತ ಅಂತ ಹೊತ್ತಿ ಉರಿತಾ ಇದೆ. ಬಿಜೆಪಿ ಜೆಡಿಎಸ್ ಹಿಂದೂ ಸಂಘಟನೆಗಳ ಮೆರವಣಿಗೆ ಮೇಲೆ 2 ಬಾರಿ ಕಲ್ಲೆಸೆತ ಆಗಿದೆ. ಮಾರಕಾಸ್ತ್ರವನ್ನ ಝಳಪಡಿಸಿದ್ದಾರೆ ದುಷ್ಕರ್ಮಿಗಳು. ಪೊಲೀಸರಿಂದ ಲಾಠಿ ಪ್ರಹಾರ ಆಗಿದೆ. ಉದ್ವಿಗ್ನ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಗಣಪತಿ ಮೇಲೆ ಕಲ್ಲು ತುರಿದ 21 ಮಂದಿಯನ್ನ ಜೈಲಿಗಟ್ಟಲಾಗಿದೆ. ಪೂರ್ವ ನಿಯೋಜಿತ ಸಂಚಿರಬಹುದು ಅನ್ನುವಂತ ಶಂಕೆಯನ್ನ ಕೂಡ ವ್ಯಕ್ತಪಡಿಸಲಾಗ್ತಾ ಇದೆ. ಭಾನುವಾರ ಸಂಜೆ ಗಣೇಶ ವಿಸರ್ಜನೆ ಮೆರವಣಿಗೆಯ ವೇಳೆ ಅನ್ಯ ಕೋಮಿನ ಕಿಡಿಗೇಡಿಗಳು ಕಲ್ಲು ತೂರಿದಂತ ಘಟನೆ ಹಿನ್ನೆಲೆಯಲ್ಲಿ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಬಿಗುವಿನ ವಾತಾವರಣ ಸೃಷ್ಟಿಯಾಗಿದೆ. ಘಟನೆಯನ್ನ ಖಂಡಿಸಿ ಬಿಜೆಪಿ, ಜೆಡಿಎಸ್ ಹಾಗೂ ಹಿಂದೂ ಪರ ಸಂಘಟನೆಗಳು ಸೋಮವಾರ ಬೃಹತ್ ಪ್ರತಿಭಟನಾ ಮೆರವಣಿಗೆಯನ್ನು ನಡೆಸಿದ್ದು, ಮೆರವಣಿಗೆ ಮೇಲೆ 2 ಬಾರಿ ಕಲ್ಲು ತೂರಾಟ, ಮಾರಕಾಸ್ತ್ರ ಝಳಪಡಿಸಿದಂತ ಘಟನೆಗಳು ನಡೆದಿದೆ. ಈ ವೇಳೆ ಗುಂಪನ್ನ ಚದುರಿಸೋಕೆ ಪೊಲೀಸರು ಲಾಠಿ ಪ್ರಹಾರವನ್ನು ನಡೆಸಿದ್ದು, ಮಹಿಳೆಯರು ಸೇರಿ 6 ಮಂದಿ ಗಾಯಗೊಂಡಿದ್ದಾರೆ. ಈ ಮಧ್ಯೆ ಹಿಂದೂ ಪರ ಸಂಘಟನೆಗಳು ಮಂಗಳವಾರ ಮದ್ದೂರು ಬಂದ್ಗೆ ಕರೆ ನೀಡಿದ್ದು, ಮುಂಜಾಗ್ರತಾ ಕ್ರಮವಾಗಿ ಪಟ್ಟಣದಲ್ಲಿ ನಿಷೇಧಾಜ್ಞೆಯನ್ನು ಜಾರಿಗೊಳಿಸಲಾಗಿದೆ. ಭದ್ರತೆಗೆ ರಾಜ್ಯದ ವಿವಿಧ ಜಿಲ್ಲೆಗಳಿಂದ ಹೆಚ್ಚುವರಿ ಪೊಲೀಸರನ್ನ ಕರೆಸಲಾಗಿದೆ. ಇದೇ ವೇಳೆ ಬುಧವಾರ ಪಟ್ಟಣದಲ್ಲಿ ಸಾಮೂಹಿಕ ಗಣೇಶ ವಿಸರ್ಜನೆ ಆಯೋಜಿಸಲಾಗಿದ್ದು, ರಾಜ್ಯ ಬಿಜೆಪಿ ನಾಯಕರ ನಿಯೋಗ ಇದರಲ್ಲಿ ಪಾಲ್ಗೊಳ್ಳಲಿದೆ. ಮತ್ತೊಂದು ಕಡೆ ಭಾನುವಾರದ ಗಲಭೆ ಸಂಬಂಧ 21 ಮಂದಿಯನ್ನ ಬಂಧಿಸಲಾಗಿದೆ. ಅವರನ್ನ 14 ದಿನಗಳ ಕಾಲ ನ್ಯಾಯಾಂಗ ಬಂಧನಕ್ಕೆ ನ್ಯಾಯಾಲಯ ಒಪ್ಪಿಸಿದೆ. ಈ ಮಧ್ಯ ರಾಮನಗರದ ಚನ್ನಪಟ್ಟಣ ಹಾಗೂ ಕೋಲಾರ ಮೂಲದವರು ಈ ಗಲಭೆಯಲ್ಲಿ ಭಾಗಿಯಾಗಿದ್ದಾರೆ ಎಂಬುದು ತಿಳಿದು ಬಂದಿದೆ. ಇದೊಂದು ಪೂರ್ವ ನಿಯೋಜಿತ ಸಂಚು ಇದ್ದಂತೆ ಕಾಣಿಸ್ತಿದೆ ಅಂತ ಜಿಲ್ಲಾ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ ಅವರು ಹೇಳಿದ್ದಾರೆ. ಜಿಲ್ಲಾ ಉಸ್ತುವಾರಿ ಸಚಿವರೇ ಈ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿರುವಂತದ್ದು. ಇದು ಪೂರ್ವ ನಿಯೋಜಿತ, ಮೊದಲೇ ಪ್ಲಾನ್ಡ್ ಆಗಿ ಮೆರವಣಿಗೆ ಬರುತ್ತೆ, ಆ ಮೆರವಣಿಗೆ ಮೇಲೆ ಕಲ್ಲು ತೂರಾಟವನ್ನ ಮಾಡಬೇಕು ಅಂತ ಮುಂಚಿತವಾಗಿ ಪ್ಲಾನ್ ಮಾಡಿಕೊಂಡೇ ಮಾಡಿದ್ದಾರೆ ಅನ್ನೋದನ್ನು ಹೇಳಲಾಗ್ತಾ ಇದೆ. ನಿನ್ನೆಯೂ ಮೆರವಣಿಗೆ ಮೇಲೆ ಕಲ್ಲು ತೂರಾಟ ಮಾಡಲಾಗಿದೆ. ಘಟನೆಯನ್ನು ಖಂಡಿಸಿ ಬಿಜೆಪಿ ಮತ್ತು ಹಿಂದೂ ಪರ ಸಂಘಟನೆಗಳ ಕಾರ್ಯಕರ್ತರು ಸೋಮವಾರ ಪ್ರತಿಭಟನೆಯನ್ನ ನಡೆಸಿದ್ರು. ನೋಡಿ, ಇದಕ್ಕೆ ಸಂಬಂಧಪಟ್ಟಂತೆ ಕೆಲವರು ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ಯಾರೇ ತಪ್ಪು ಮಾಡಿದ್ರು ಕ್ರಮ ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯನವರು ಹೇಳಿರೋದು ಮುಖ್ಯಮಂತ್ರಿ. ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ, ಗುಂಪು ಕಟ್ಟಿಕೊಂಡು ಗಲಾಟೆ ಮಾಡಿದ್ದಾರೆ. ಬಿಜೆಪಿ, ಜೆಡಿಎಸ್, ಕಾಂಗ್ರೆಸ್ ಯಾರೇ ಮಾಡಿದ್ರು ತಪ್ಪೆ. ಹಿಂದೂ ಮುಸ್ಲಿಂ ಯಾರೇ ತಪ್ಪು ಮಾಡಿದ್ರು ಕಾನೂನು ರೀತಿ ಕ್ರಮವನ್ನು ತೆಗೆದುಕೊಳ್ಳೋದು ಖಚಿತ ಅಂತ ಸಿದ್ದರಾಮಯ್ಯನವರು ಹೇಳಿರೋದು. ಇನ್ನು ಬಿಜೆಪಿ ನಾಯಕರ ನಿಯೋಗ ನಾಳೆ ಮದ್ದೂರಿಗೆ ಭೇಟಿಯನ್ನು ಕೂಡ ಕೊಡ್ತಾ ಇದೆ. ನಾಳೆ ಬಿಜೆಪಿ ನಿಯೋಗ ಭೇಟಿಯನ್ನು ಕೊಡಲಿದೆ ಅಂತ ಹೇಳ್ತಾ ಇದ್ದಾರೆ. ಸಿಎಂ ಮಾತನಾಡಿದ್ದಾರೆ, ಏನು ಹೇಳಿದ್ದಾರೆ ಕೇಳೋಣ ಬನ್ನಿ. ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದ್ರೆ ಸುಮಾರು 21 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ. ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ, ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾವುದೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ. ಮದ್ದೂರಿನಲ್ಲಿ ಹಿಂಗಾಗಿದೆ. ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದ್ರೆ ಸುಮಾರು 21 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ. ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ, ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾವುದೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ. ಮದ್ದೂರಿನಲ್ಲಿ ಹಿಂಗಾಗಿದೆ. ಮಸೀದಿ ಮುಂದೆ ಮೆರವಣಿಗೆ ಹೋಗುವಾಗ ಸ್ವಲ್ಪ ಗಲಾಟೆ ಆಗಿದೆ. ಲಘು ಲಾಠಿ ಪ್ರಹಾರ ಕೂಡ ಮಾಡಿದ್ದಾರೆ ಪೊಲೀಸ್ನವರು. ಯಾಕಂತಂದ್ರೆ ಸುಮಾರು 21 ಜನ ಅರೆಸ್ಟ್ ಆಗಿದ್ದಾರೆ ಇಲ್ಲಿ. ಆಮೇಲೆ ಯಾರು ತಪ್ಪು ಮಾಡಿದ್ರು ಕೂಡ, ಹಿಂದೂಗಳು ಮಾಡಲಿ, ಮುಸಲ್ಮಾನರು ಮಾಡಲಿ ಅಥವಾ ಯಾವುದೇ ಮಾಡಲಿ, ಅವ್ರ ಮೇಲೆ ಕಾನೂನು ರೀತಿಯ ಕ್ರಮ ತಗೊಳ್ತೀವಿ. ಎಲ್ಲೂ ಕೂಡ ನಡೆದಿಲ್ಲ ರಾಜ್ಯದಲ್ಲಿ. ಏನು ಮಾಡೋದು, ಬಂದಾಗ ಇಲ್ಲಿ 18 ಮಾತಾಡಿದ್ರು. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆಗೆ BY ವಿಜಯೇಂದ್ರ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಬಿಜೆಪಿ ರಾಜ್ಯಾಧ್ಯಕ್ಷರು ಅವ್ರಿಗೇನು ಹೇಳ್ತಾ ಇದ್ದಾರೆ, ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ದು ಸಣ್ಣ ಘಟನೆ ಅಂತ ಸಿಎಂ ಹಾಗೂ ಗೃಹ ಸಚಿವರಿಗೆ ಅನಿಸೋದಾದ್ರೆ ಇದು ರಾಜ್ಯ ಸರ್ಕಾರದ ಲಜ್ಜೆಗೆಟ್ಟ ವರ್ತನೆ ಅಲ್ವೇ? ನಿಮ್ಮ ಮನೆಯ ಹೆಣ್ಮಕ್ಳ ಮೇಲೆ ಲಾಠಿ ಚಾರ್ಜ್ ಮಾಡಿದ್ರೆ ಯಾವ ಪರಿಸ್ಥಿತಿ ಆಗಲಿದೆ ಅನ್ನುವಂಥ ಪ್ರಶ್ನೆಯನ್ನ ಮಾಡಲಾಗಿದೆ. ಚಲುವರಾಯಸ್ವಾಮಿ ಅವರು ಉಸ್ತುವಾರಿ ಸಚಿವರು ಅವ್ರು ಹೇಳಿದ್ದು, ಮದ್ದೂರು ಹಿಂಸಾತ್ಮಕ ಘಟನೆ ಗಮನಿಸಿದ್ರೆ ಪ್ಲಾನ್ಡ್ ಆಗಿ ಮಾಡಲಾಗಿದೆ ಎಂಬುದು ಗೊತ್ತಾಗುತ್ತೆ. ಇದರಲ್ಲಿ ನಾವು ರಾಜಕೀಯ ಮಾಡೋದಿಲ್ಲ,
ಓಲೈಕೆ ಪರ ನಿಲ್ಲುವ ಕೆಲಸ ಮಾಡೋದಿಲ್ಲ, ಮಾಡಿದ್ರೆ 4-5 ಜನರನ್ನ ಬಂಧಿಸಿ ಸುಮ್ಮನಾಗ್ತಾ ಇದ್ವಿ ಅಂತ ಇದೇ ಸಂದರ್ಭದಲ್ಲಿ ಅವರು ಕೂಡ ಪ್ರತಿಕ್ರಿಯೆ ಕೊಟ್ಟಿರೋದು. ನೋಡಿ, ಇಲ್ಲಿ ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆಗೆ ಲಾಠಿ ಚಾರ್ಜನ್ನು ಮಾಡ್ತಾರೆ. ಫೈನ್, ಪ್ರಕರಣವನ್ನು ಹತೋಟಿಗೆ ತರಬೇಕು ಅಂತ ಅಂದಾಗ, ಪರಿಸ್ಥಿತಿ ಕೈಮೀರಿ ಹೋಗ್ತಾ ಇದೆ ಅಂತ ಅಂದಾಗ ಅದಕ್ಕೆ ಲಾಠಿ ಚಾರ್ಜನ್ನು ಮಾಡಲೇಬೇಕಾದಂಥ ಪರಿಸ್ಥಿತಿ ಬಂದಾಗ ಲಾಠಿ ಚಾರ್ಜ್ ಮಾಡಿದ್ದಾರೆ. ಆದರೆ ಹೆಣ್ಣು ಮಕ್ಕಳ ಮೇಲೆ ಲಾಠಿ ಚಾರ್ಜ್ ಮಾಡಿದೆಯಲ್ಲ, ರೋಡಲ್ಲಿ ಬಿದ್ದು ಒದ್ದಾಡಿ ಬೊಬ್ಬೆ ಹೊಡೆದಿದ್ದಾರೆ ಹೆಣ್ಮಕ್ಳು. ನಿಮ್ಮನೆ ಹೆಣ್ಮಕ್ಳಿಗಾಗಿದ್ರೆ ಲಾಠಿ ಚಾರ್ಜ್ ಮಾಡಿಸ್ತಾ ಇದ್ರಾ ಅನ್ನುವಂಥ ಪ್ರಶ್ನೆಯನ್ನು ಮಾಡಿರೋದು. ನೋಡಿ, ಈ ಲಾಠಿ ಚಾರ್ಜಿಗೆ ಸಂಬಂಧಪಟ್ಟಂತೆ ಹೆಣ್ಮಕ್ಳು ವಿಚಾರಕ್ಕೆ ಇದೆ ವಿಜುವಲ್ಸ್ ನೀವು ಗಮನಿಸ್ತಾ ಇದ್ದೀರಲ್ಲ. ನೋಡಿ, ಈ ಮಹಿಳೆಗೆ ಲಾಠಿ ಚಾರ್ಜ್ ಆಗತ್ತೆ, ಬಿದ್ದು ಒದ್ದಾಡ್ತಾರೆ, ಸಂಕಟ ತಡೆಯೋಕ್ಕಾಗ್ದಾನೆ. ನೋಡಿ, ಪೊಲೀಸರು ಒಂದೊಂದ್ಸತಿ ಯಾವ ರೀತಿಯಾಗಿ ವರ್ತನೆ ಮಾಡ್ತಾರೆ ಅಂತಂದರೆ, ಹೆಣ್ಮಕ್ಳಿಗೆ ಲಾಠಿ ಚಾರ್ಜೇ ಮಾಡಬೇಕು ಅಂತಲ್ಲ, ಸೈಡಿಗೆ ಹೋಗಿ ನಿಂತ್ಕೊಳ್ಳಮ್ಮ ಅಂತ ಹೇಳಿದ್ರು ಅವ್ರು ಸೈಡಿಗೆ ಹೋಗಿ ನಿಂತ್ಕೊಳ್ತಾ ಇದ್ರು. ಎಲ್ಲರೂ ಓಡ್ತಾ ಇರುವಂಥ ಸಂದರ್ಭದಲ್ಲಿ ಹೆಣ್ಣು ಅಂತ ಗೊತ್ತಿದ್ರೂ ಕೂಡ ಆ ಥರ ಹೊಡೆದಿರೋದಿದೆಯಲ್ಲ, ಪಾಪ ಅವರಿಗೆ ಅದು ಎಷ್ಟು ಮಟ್ಟಿಗೆ ಏಟಾಗಿದೆ ಅನ್ನೋದು ಅವ್ರಿಗೆ ಗೊತ್ತಿರುತ್ತೆ. ಸೊ ಪೊಲೀಸರ ಈ ವರ್ತನೆಯನ್ನು ಈಗ ಖಂಡಿಸಿರುವಂಥದ್ದು. ಅಲ್ಲಿ ಪುರುಷರಿಗೂ ಕೂಡ ಲಾಠಿ ಚಾರ್ಜನ್ನು ಮಾಡ್ತಾ ಇದ್ದಾರೆ. ಪರಿಸ್ಥಿತಿ ಹತೋಟಿಗೆ ಸಿಗಲೇ ಇಲ್ಲ, ಕೈ ಮೀರಿ ಹೋಗಿದೆ ಅಂತ ಅಂದಾಗ ಮಾಡ್ಬೋದು. ನೀವು ಹೊಡಿಲೇಬೇಕು ಅಂತ ಹೋದಾಗ, ಹೊಡಿಲೇಬೇಕು ಅಂತ ಲಾಠಿ ಎತ್ತಾಗ ಈ ಥರದ ಪ್ರಕರಣಗಳು ನಡೆಯುತ್ತೆ. ನೋಡಿ, ಆ ಹೆಣ್ಮಗಳು ಬಹಳ ಬೇಸರವನ್ನು ವ್ಯಕ್ತಪಡಿಸ್ತಾ ಇದ್ರು. ನಾವು ಹಾಕಿದರೆ ಯಾವುದು ಹೋರಾಟನೇ ಮಾಡಬಾರ್ದಾ, ಈ ಥರ ವರ್ತನೆಯನ್ನು ಮಾಡ್ತಾರೆ ಅಂತ. ಗೃಹ ಸಚಿವರು ಹಾಗೆಯೇ CM, ನಿಮ್ಮ ಮನೆಯಲ್ಲೂ ಕೂಡ ಹೆಣ್ಮಕ್ಳು ಇದ್ದಾರೆ. ನೀವು ಪೊಲೀಸರಿಗೆ ಇದ್ರ ಬಗ್ಗೆ ಕೇಳಿದ್ರಾ? ಯಾಕೆ ಆ ಹೆಣ್ಮಗು ಮೇಲೆ ಲಾಠಿ ಚಾರ್ಜ್ ಮಾಡಿದ್ದೀರಾ ಅಂತ ಹೇಳಿಬಿಟ್ಟು? ಇಲ್ಲಿ ಎಷ್ಟು ಕೊಂದು ಜನ ಗಂಡು ಮಕ್ಕಳು ಇದ್ರು, ಬೇರೆ ಬೇರೆಯವರು ಕೂಡ ಇದ್ರು. ಬರೀ ಲಾಠಿ ಎತ್ತಿದ್ರೆ ಸಾಕಿತ್ತು. ಆ ಹೆಣ್ಮಗು ಓಡ್ತಾನೆ ಇದ್ರು. ಓಡೋದಕ್ಕೆ ಏನಾದ್ರು ನಿಂತಿದ್ರಾ? ಅಲ್ಲಿ ಏನಾದರೂ ಅವಾಚ್ಯ ಶಬ್ದಗಳಿಂದ ಬೈದ್ರಾ? ಅದಕ್ಕಿಂತ ಮುಂಚಿತವಾಗಿ ಅವ್ರು ಮಾತನಾಡಿರಬಹುದು, ಪ್ರತಿಭಟನೆಯಲ್ಲಿ ಭಾಗಿಯಾದಾಗ ಅವರು ಬೈಟ್ಗಳನ್ನು ಕೊಟ್ಟಿರಬಹುದು. ಆದರೆ ಈ ರೀತಿಯಾಗಿ ಹೊಡೆದಿದೆಯಲ್ಲ, ಅಮಾನುಷವಾಗಿ ನಡ್ಕೊಂಡಿದೆಯಲ್ಲ, ಇದು ನಿಜವಾಗ್ಲೂ ಕೂಡ ಎಲ್ಲರೂ ವಿರೋಧಿಸ್ತಾ ಇರುವಂಥದ್ದು. ಪ್ರತಿಯೊಬ್ಬರು ಕೂಡ ಈ ವಿಚಾರವನ್ನು ಮಾತ್ರ ವಿರೋಧಿಸ್ತಾ ಇದ್ದಾರೆ, ಹೆಣ್ಣು ಮಗುವಿಗೆ ಲಾಠಿ ಚಾರ್ಜ್ ಮಾಡಿರೋದು. ನಿಮ್ಮನೆ ಹೆಣ್ಮಕ್ಳು ಆಗಿದ್ರೆ ಹೇಗೆ ಬಿಟ್ಬಿಡ್ತಿದ್ರಾ? ಅಯ್ಯೋ ಲಾಠಿ ಚಾರ್ಜು ಇದೊಂದು ಸಣ್ಣ ಘಟನೆ ಅಂತ ಅಂದ್ಬಿಡ್ತಿದ್ರ ನೀವು? ಯಾಕೆ ಹೆಣ್ಮಕ್ಳಿಗೆ ಸೈಡಿಗೆ ಹೋಗಿ ನಿಂತ್ಕೊಳ್ರಮ್ಮ, ನೀವ್ಯಾಕ್ರಮ ಬರ್ತಾ ಇದ್ದೀರಾ ಅಂತ ಹೇಳ್ಬೋದಿತ್ತು. ಲೇಡಿ ಪೊಲೀಸ್ಗಳು ಇದ್ದರು, ಅವ್ರ ಕಡೆಯಲ್ಲಿ ಇವ್ರನ್ನ ಕರೆಸ್ಬೋದಿತ್ತು. ಪೊಲೀಸ್ ಜೀಪಲ್ಲಿ ಹತ್ತಿ ಬೇರೆ ಕಡೆ ಕಳಿಸ್ಬೋದಿತ್ತು, ಮನೆಗೆ ಹೋಗಿ ಅಂತ ಹೇಳ್ಬೋದಿತ್ತು. ಆಪ್ಷನ್ಸ್ ಸಾಕಷ್ಟು ಇತ್ತು. ಅದನ್ನು ಬಿಟ್ಟು ನೀವು ಹೊಡಿಲೇಬೇಕು, ಇವತ್ತು ಏನೇ ಆಗಲಿ ಹೊಡೆದೇ ತೀರ್ತೀವಿ ಅಂತ ಲಾಠಿ ಎತ್ತಿದ್ದಿದೆಯಲ್ಲ, ಇದು ನಿಜವಾಗ್ಲೂ ಬೇಸರದ, ಆಕ್ರೋಶದ ಸುದ್ದಿ. ಒಬ್ಬ ಹೆಣ್ಮಗಳಾಗಿ ನಾನು ಕೂಡ ಇದನ್ನು ವಿರೋಧಿಸ್ತೇನೆ. ಹಾಗಿದ್ರೆ ಹೆಣ್ಮಕ್ಳು ಈ ಪ್ರತಿಭಟನೆಗಳಲ್ಲಿ ಭಾಗಿ ಆಗೋ ಹಾಗೆ ಅಲ್ವಾ? ಹಕ್ಕುಗಳನ್ನು ಕೇಳೋ ಹಾಗೆ ಇಲ್ವಾ? ಮೆರವಣಿಗೆ ಹೋಗುವಾಗ ಕಲ್ಲು ಬೀಸಿದ್ರು ಅಂತ ಹೇಳಿದಾಗ ಪ್ರತಿಭಟನೆ ಮಾಡ್ತಾರೆ. ಆ ಸಂದರ್ಭದಲ್ಲಿ ನೀವು ಅದನ್ನು ಹತೋಟಿಗೆ ತರೋ ಕೆಲಸ ಮಾಡಬೇಕಾಗಿತ್ತು. ಹೌದು, ಹತೋಟಿಗೆ ತರ್ತಿದ್ದೀರಾ, ಹಾಗಂತ ಹೇಗೆ ಬೇಕು ಹಾಗೆ ಮನಸ್ಸಿಗೆ ಬಂದಂಗೆ ಎಲ್ಲಿ ಬೇಕು ಅಲ್ಲಿ ಲಾಠಿಲಿ ಹೊಡೆದು ಬಿಟ್ರೆ ಯಾರು ಹೇಳೋರು ಕೇಳೋರು ಇಲ್ವಾ? ಇದಕ್ಕೆ ಸಂಬಂಧಪಟ್ಟಂತೆ ವಿಜುವಲ್ಸ್ ನಿನ್ನೆಯಿಂದ ಓಡಾಡ್ತಾ ಇದೆ ಎಲ್ಲ ಮಾಧ್ಯಮಗಳಲ್ಲಿ. ಯಾರು ಇವ್ರಿಗೆ ಅಧಿಕಾರ ಕೊಟ್ಟರು? ಹೆಣ್ಮಕ್ಳನ್ನ ಹುಡುಕಿ ಹೊಡೀರಿ ಅಂತ ಹೇಳಿದ್ರ ನಿಮಗೆ ಸರ್ಕಾರದವರು? ಈ ಹೆಣ್ಮಗು ಹೊಡೆದಿದ ತಕ್ಷಣ ಇಡೀ ಪ್ರಕರಣ ಸರಿ ಹೋಗ್ಬಿಡ್ತಾ? ಎಲ್ಲರೂ ಸುಮ್ಮನಾಗ್ಬಿಟ್ರಾ? ಎಲ್ಲ ಮನೆಗೆ ಹೋಗ್ಬಿಟ್ರಾ? ಯಾರು ಈ ರೀತಿಯಾಗಿ ಹೊಡೆದಿದ್ದಾರೆ? ವಿಜುವಲ್ಸ್ ಇದೆ. ಯಾವ ಪೊಲೀಸ್ ಅಧಿಕಾರಿ ಈ ರೀತಿಯಾಗಿ ಹೊಡೆದಿದ್ದಾರೆ ಅವ್ರಿಗೆ ಪ್ರಶ್ನೆ ಮಾಡಿ, ಅವ್ರನ್ನ ಕೇಳಿ. ಕಾನೂನಲ್ಲಿ ಇಲ್ವಾ ಹೆಣ್ಮಕ್ಳನ್ನ ವಿಚಾರಣೆ ಮಾಡುವಂಥದ್ದು ಲೇಡಿ ಪೊಲೀಸೇ ಆಗಿರಬೇಕು ಅಂತ? ಕಾನೂನೇ ಇದೆ ಅಲ್ವಾ? ಕಾನೂನು ಅಂತ ಇನ್ನೇನು ತಿಕ್ಕಿರೋದು? ಎಸ್, ಇದಕ್ಕೆ ಸಂಬಂಧಪಟ್ಟಂತೆಗೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಮಾತಾಡಿರೋದು ಏನು ಹೇಳಿದರೆ ಕೇಳೋಣ ಬನ್ನಿ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಬಂದಾಗಿನಿಂದ ಪದೇ ಪದೇ ಹಿಂದೂಗಳ ಮೇಲೆ ದಾಳಿ ಆಗ್ತಾ ಇದೆ. ಹಿಂದೂಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ನಿರಂತರವಾಗಿ ನಡೀತಾ ಇದೆ. ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಸಂಪೂರ್ಣವಾಗಿ ಹದಗೆಟ್ಟಿದೆ. ನಾನು ಈ ಮಾತನ್ನು ಹೇಳೋದಕ್ಕೆ ಹಲವಾರು ಕಾರಣಗಳಿದ್ದಾವೆ. ಕಳೆದ ಬಾರಿನೂ ಕೂಡ ಏನಿದೆ ಮಂಡ್ಯ ಜಿಲ್ಲೆನಲ್ಲಿ ಕೆರಗೋಡಿನಲ್ಲಿ ಹನುಮ ಧ್ವಜವನ್ನ ಕೆಳಗಿಳಿಸಿ ಅಪಮಾನ ಮಾಡುವಂತ ಕೆಲಸ ಆಗಿದೆ. ಇದೇ ಮಂಡ್ಯ ಜಿಲ್ಲೆನಲ್ಲಿ ನಾಗಮಂಗಲ ತಾಲೂಕಿನಲ್ಲಿ ನಾಗಮಂಗಲದಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಆ ಮೆರವಣಿಗೆ ನಡೀತಾ ಇರಬೇಕಾದ್ರೆ ಒಂದ್ ಕಡೆಯಿಂದ ಕಲ್ಲು ಬೀಸ್ತಾರೆ, ಕಲ್ಲಿನ ಸುರಿಮಳೆ ಆಗ್ತದೆ. ಹಿಂದೂಗಳ ಬಟ್ಟೆ ಅಂಗಡಿಯನ್ನ ಬೆಂಕಿ ಹಚ್ಚುವಂತ ಕೆಲಸವೂ ಕೂಡ ಆಗ್ತದೆ. ಅಂಗಡಿ ಮುಂಗಟ್ಟುಗಳಿಗೆ ಬೆಂಕಿ ಹಚ್ಚುವಂತ ಕೆಲಸ ಆಗ್ತದೆ. ಎಲ್ಲಿಯವರೆಗೆ ಅಂತ ಹೇಳಿದ್ರೆ ಗಣಪತಿ ಮೂರ್ತಿಯನ್ನ ಪೊಲೀಸ್
ಇಲಾಖೆಯ ವಾಹನದಲ್ಲಿ ಎತ್ಕೊಂಡು ಓಡೋಗ್ತಕ್ಕಂಥ ಕೆಲಸವೂ ಕೂಡ ಆಗಿದೆ. ಹಿಂದೂಗಳಿಗೆ ಅಪಮಾನ ಮಾಡುವಂಥ ಕೆಲಸವೂ ಕೂಡ ಇದೇ ಮಂಡ್ಯ ಜಿಲ್ಲೆಯಲ್ಲಿ ನಾಗಮಂಗಲದಲ್ಲಿ ಆಗಿದೆ. ನಿನ್ನೆ ದಿನ ಇದೇ ಮಂಡ್ಯ ಜಿಲ್ಲೆಯ ಮದ್ದೂರಿನಲ್ಲಿ ಶಾಂತಿಯುತವಾಗಿ ಗಣಪತಿ ವಿಸರ್ಜನೆ ಕಾರ್ಯಕ್ರಮ ಮೆರವಣಿಗೆ ನಡೀತಾ ಇದ್ದಾಗ ಮಸೀದಿ ಕಡೆಯಿಂದ ಬಂತು ಅನ್ನೋದಷ್ಟೇ ಮಾಹಿತಿ ಇದೆ. ಎನ್ಕ್ವೈರಿ ಮಾಡಿದ್ಮೇಲೆ ಗೊತ್ತಾಗುತ್ತೆ. ನಾವು ಒಂದಂತೂ ಹೇಳಲಿಕ್ಕೆ ಇಷ್ಟಪಡ್ತೀವಿ, ಅವ್ರು ಯಾವುದೇ ಸಮಾಜ ಆಗಲಿ ಈ ಘಟನೆಗೆ ಕಾರಣಕ್ಕಂತಾದವ್ರನ್ನ ಮೇಲೆ ಕ್ರಮ ತಗೊಳ್ತಾರೆ. ಮಸೀದಿ ಕಡೆಯಿಂದ